ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಾ ಭಾರತ ಸೂಪರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನೋಡ್ಬಿಟ್ರೆ ಮನ್ಸಲ್ಲಿದ್ದದ್ ಎಲ್ಲ ಟೆನ್ಷನ್ ಮಾಯ. ಅಯ್ಯೋ ಅಡ್ವರ್ಟೈಸ್ ಬಂತಲ್ಲ. ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ. ದಾಳಿಯ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ದಾಳಿ ಯಾವಾಗ ನಡೀತು, ಯಾರ್ಯಾರ ನಿವಾಸಗಳ ಮೇಲೆ ದಾಳಿ ನಡೆದಿದೆ, ಏನೇನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ? ಇವತ್ತು ಬೆಳಗ್ಗೆ ಕರೆಕ್ಟ್ ಇದ್ದಾರೆ. ನೀವ್ ಹೇಳಿದ ಸ್ಪಾಟ್ಗೆ ಬಂದಿದ್ದೇವೆ. ಹೌದು, ಕೆಲಸ ಆದ್ಮೇಲೆ ಫೋನ್ ಮಾಡ್ತೀನಿ. ರಾಜಲಕ್ಷ್ಮಿ ಕ್ಯಾಟ್ರಿಂಗ್ ನ ದನಿ ನೀವೇನಾ? ಹೌದು, ಅದು ಪ್ರಶ್ನೆಗೆ ಉತ್ತರ ಮಾತ್ರ, ಸಂದರ್ಭ ಸಹಿತ ವಿವರಿಸಿ ಬೇಡ. ಇನ್ಕಮ್ ಎಷ್ಟಿದೆ? ಅಡಿಗೆಗೆ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಬೇಕಿನ್ನು? ನೋಡಿ, ಇದ್ದವರೆಲ್ಲ ಬಿಟ್ಟು ಹೋಗಿದ್ದಾರೆ. ಇನ್ನು ಇಬ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಇದ್ದೀನಿ. ನೋಡಿ ಸರ್, ಸತ್ಯ ಹೇಳ್ತೀನಿ, ಇದರಲ್ಲಿ ನನ್ನ ಯಾವ ಅವ್ಯವಹಾರನೂ ಇಲ್ಲ. ಈ ಎಲ್ಲ ಪ್ರಾಪರ್ಟಿ ನಾನೇ ಖುದ್ದಾಗಿ ದುಡ್ದು ಸ್ವಂತದಲ್ಲಿ ಮಾಡಿದ್ದು. ನಾನು ಸತ್ಯ ಹೇಳ್ತೀನಿ. ಹಾ, ಇವರೆಲ್ಲಿ ಹೋದ್ರು? ನಾವ್ ಇಲ್ಲಿದ್ದೇವೆ ಮೇಡಮ್. ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಹಾಕಿದಿರಲ್ಲ ಅಡಿಗೆ ಭಟ್ರು ಬೇಕಂತ, ಅದಕ್ಕೆ ನಾವು ಕೆಲಸ ಹುಡ್ಕೊಂಡು ಬಂದದ್ ಮೇಡಮ್. ನೀವು ಕೆಲ್ಸಕ್ಕೆ ಜನ ಇಟ್ರಿ ಅಂತ ಹೇಳಿದ ಮೇಲೆ ಕಾಲ್ ಬಿಡುದಿಲ್ಲ, ಇಲ್ಲದ್ರೆ ಬಿಡುದಿಲ್ಲ. ಸರಿ, ಎತ್ತೇಳಿ. ಏನು ಅಡುಗೆ ಕೆಲ್ಸಕ್ಕೆ ಅಂತ ಬಂದಿದ್ದೀರಾ? ಅದನ್ನು ಇಷ್ಟು ಪಾಶ್ ಅಲ್ಲಿ? ಅಂದ್ರೆ ನಾವು ಮೊದಲು ಲೋಕಲ್ ಡ್ರೆಸ್ ಹಾಕೊಂಡು ಎಲ್ಲ ಹೋಟ್ಲಲ್ಲಿ ಕೆಲಸ ಕೇಳ್ಕೊಂಡು ಹೋಗ್ತಿದ್ವಿ. ನಮ್ಮ ಲೋಕಲ್ ಡ್ರೆಸ್ ನೋಡಿ ಯಾರು ಹೋಟ್ಲಿನ ಒಳಗೆ ಕೂಡ ಬಿಡ್ತಿರ್ಲಿಲ್ಲ. ಅದಕ್ಕೆ ಈ ಸರ್ತಿ ಬಾಡಿಗೆ ಅಂಗಡಿಗೆ ಹೋಗಿ ಸೂಟು ಬೂಟು ಕಾರ್ ಎಲ್ಲ ಇಟ್ಕೊಂಡು ಬಂದದ್ದು. ನಮ್ಮ ಪಾಶ್ ನೋಡಿ ರಪ್ಪ ನೀವು ಕೆಲಸ ಕೊಡ್ಲಿಲ್ವಾ? ಮತ್ತೆ ನಿಮ್ಮನ್ನ ನೋಡಿ, ಅಯ್ಯೋ ಹೆಗ್ಡೆ ಅವ್ರಂತ ಹೇಳಿದ್ರಿ, ಎಲ್ಲಿಯಾದ್ರೂ ಲೋಕ ಇರ್ತಾರಂತ ಹೆದ್ರಿ ಹೋದೆ ನಾನು. ಯಾವ ಹೆಗ್ಡೇರ್? ಅದು ಬಸ್ ಇದು ರಂಜನ್ ಹೆಗ್ಡೇರ್. ಅವರು ಬೆಳಿಗ್ಗೆ ಪೇಪರ್ ನೋಡಿ ಹೇಳಿದ್ರು ಇಲ್ಲಿ ಕೆಲಸಕ್ಕೆ ಜನ ಬೇಕಂತ. ನಾವೆಲ್ಲಿ ಪೇಪರ್ ನೋಡ್ತೇವೆ? ಅವರು ಹೇಳಿದ್ರು ನಾವು ಯಾವ ಲೋಕಾಯುಕ್ತರು, ನಾವು ಲೋಕಾಯುಕ್ತರು ನಾವು. ಸರಿ, ನಿಮ್ ಹೆಸರೇನು? ನನ್ನ ಹೆಸರು ಗಣೇಶ್ ಅಂತ. ಅವಂದು ಶಿವ. ಗಣೇಶರ ಅನಾಥರು ಅಲ್ಲ, ಶಿವಗೆ ಮನೆ ಉಂಟು. ಅಡುಗೆ ಕೆಲ್ಸಕ್ಕಂತ ಬಂದಿದ್ದೀರಾ? ಅಡುಗೆಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಈಗ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳುದ ನೀವು? ಒಂದು ಮಿನಿಟ್. ಕಟ್ ಮಾಡುದು ನಾನು ಮಿನಿಟಿಗೆ 80 ನೀರುಳ್ಳಿ 90 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತೇನೆ. ನನ್ನ ಈ ಚಾಕುವಿನ ಕೈಚಳಕ ನಿಮ್ಗೆ ತೋರಿಸ್ಬೇಕಾ? ಅಲ್ಲಿ ಮೇಲೆ ಒಂದು ಗಂಡು ಸೊಳ್ಳೆ ಹಾರ್ತಾ ಉಂಟು. ಅದರದ್ದು ಈಗ ಏನು ಹಣೆ ಬರಾಗ್ತದೆ ನೋಡಿ. ಅದೇ ನೀವು ತುಂಡು ಮಾಡಿದ್ದು? ಏನು ತುಂಡು ಮಾಡಿದ್ದು? ಆ ಗಂಡು ಸೊಳ್ಳೆ ಇನ್ನು ಜೀವಮಾನದಲ್ಲೇ ಅಪ್ಪ ಆಗುವ ಭಾಗ್ಯವನ್ನೇ ಕಳ್ಕೊಂಡಿದೆ. ಇದು ಲ್ಯಾಪ್ಟಾಪ್ ಅಲ್ಲ, ಮತ್ತೆ ಇದು ಚಪಾತಿ ಮಾಡೋ ಮಿಷಿನ್. ಇದು ಹೇಗೆ? ಮೊದ್ಲು ಲ್ಯಾಪ್ಟಾಪ್ ಆಗಿತ್ತು, ಹಾಳಾದ್ಮೇಲೆ ಚಪಾತಿ ಮಾಡೋ ಮಿಷಿನ್ ಮಾಡಿದ್ದು. ಇದ್ರಲ್ಲಿ ಹಿಟ್ಟಿನ ಉಂಡೆ ಈಗ ಇಡುದು. ನೀವು ಅದನ್ನು ಕೇಳಬಾರ್ದಿತ್ತು, ಆದ್ರೆ ಕೇಳಿದ್ದು ಮಾತ್ರ ನಂಗೆ ಸ್ವಲ್ಪ ಖುಷಿ ಆಯ್ತು. ಯಾಕಂದ್ರೆ ಅವನಿಗೆ ಮದುವೆ ಮಾಡಿಸಿದವನೇ ನಾನು. ನನ್ನ ಹತ್ರ ಯಾವತ್ತೂ ಬಂದು ಹೇಳ್ತಿದ್ದ, ಒಂದು ಪಾಪದ ಹುಡುಗಿ ಅಂತ ಒಂದು ಮದುವೆ ಮಾಡ್ಬೇಕು ಹೇಳಿ. ಸುತ್ತ 10 ಊರಲ್ಲಿ ಹುಡುಕಿ ಒಂದು ಪಾಪದ ಹುಡುಗಿ ಅಂತ ಒಂದು ಮದುವೆ ಮಾಡಿದೆ. ಇವ ಮದುವೆ ಮರ್ದಿವ್ಸ ಫಸ್ಟ್ ನೈಟ್ ಒಂದು ಅಲ್ಲಿ ಬೆಡ್ಡಿನ ಮೇಲೆ ಕುತ್ಕೊಂಡು ಆ ಹುಡುಗಿಯನ್ನು ಎದುರಿಸ್ಲಿಕ್ಕೆ ಇವ ಹೇಳಿದ್ದು, ಪೊಲೀಸ್ ರೈಡ್ ಆಯ್ತು, ಪೊಲೀಸ್ ರೈಡ್ ಆಯ್ತು ಅಂತ. ಆ ಹುಡುಗಿ ಏನ್ ಹೇಳ್ತು? ಏನು? ಪೊಲೀಸ್ ರೈಡ್ ಆದ್ರೆ ನೀವು ಕಿಟಕಿಯಿಂದ ಓಡಿ ಹೋಗಿ ನನ್ಗೆ ಇಲ್ಲಿ ಎಸ್ ಇದು ಗುರುತುಂಟು ಅಂತ. ಇವ ಅವಳಿಗೆ ಶಾಕ್ ಕೊಡ್ಲಿಕ್ಕೆ ಹೋಗಿ ಅವಳೇ 10,000 ವೋಲ್ಟಿನ ಕರೆಂಟ್ ಶಾಕ್ ಇವಳಿಗೆ ಕೊಟ್ಟ. ಇವಾಗ ನೋಡಿ ಕರೆಂಟ್ ಹೊಡೆದ ಕಾಗೆ ತರ ನಿಂತಿದ್ದಾನೆ. ಮೇಡಮ್, ಸರ್ ಎಲ್ಲಿದ್ದಾರೆ? ಯಾರು ಸರ್? ನಿಮ್ ಯಜಮಾನ್ರು. ಅಯ್ಯೋ, ನನ್ಗೆ ಇನ್ನೂ ಮದ್ವೆನೇ ಆಗಿಲ್ಲ.
ಮದುವೆ ಆಗಿಲ್ಲ ಹೇಳಿದಕ್ಕೆ ಒಳ್ಳೆ ಮಡ್ರಾದ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ. ಏನು ಕಲರ್ ಚಾನಲ್ ಸೀರಿಯಲ್ ಅದು? ಓಯ್ ನಿಮ್ಗೆ ವಯಸ್ಸಾಗಿದೆ ರೀ. ಹಾ ಹಾಗಂತೇಳಿ ಪ್ರಪೋಸಲ್ ಏನ್ ಕಮ್ಮಿ ಬರ್ಲಿಲ್ಲ. ನೋಡಿ ನನ್ನ ಲೈಫ್ ಅಲ್ಲಿ ಕೆಲವು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಗೆ ಯಾರು ಓಕೆ ಅಂತಾರ ಅವರನ್ನು ನಾನು ಮದುವೆ ಆಗೋಕೆ ರೆಡಿ. ಯಾರು ಆಗತ್ತ? ಯಾರು ಆಗುತ್ತೆ? ಯಾರು? ಯಾರು? ಇಲ್ವಾ ಇಲ್ವಾ ಇಲ್ವಾ. ಈಗ ಯಾರು ಆಗ್ತದಂತಾದ್ರೆ ನಾವೊಂದು ನಾಮಿನೇಷನ್ ಹಾಕುವ. ಹೇಗೆ? ಒಂದು ವೇಳೆ ನನ್ಗೆ ಮದುವೆ ಆದ್ರೆ ನಾನು ಇನ್ನೊಂದು ಕೆಲಸದಲ್ಲಿ ಇರ್ತೇನೆ, ನಿನ್ಗೆ ಮದುವೆ ಆದ್ರೆ ನೀನ್ ನನ್ನೊಂದು ಕೆಲಸದಲ್ಲಿ ಇಡ್ಬೇಕು. ಸರಿ ನೋಡಿದ್ಯಾನ, ವಯಸ್ಸಾಗಿದೆ ಅದಕ್ಕೆ. ವಯಸ್ಸಾಗಿದೆ. ಚೋರ್ ಹಸುವೆ ಆದಾಗ ಬಿರಿಯಾನಿಯೇ ಬೇಕಂತಿಲ್ಲ, ಗಂಜಿ ಉಪ್ಪಿನಕಾಯಿ ಸಾಕು. ಮೇಡಮ್ ಇಲ್ಲಿ ಬಾಡಿ, ನೀವೀಗ ಹೇಳಿದ್ರಲ್ಲ ಏನೇನು ಕಂಡೀಷನ್ ಇದೆ ಅಂತ ಹೇಳಿ, ನಮ್ಗೆ ಆಗುತ್ತಿಲ್ಲೋ ನಾವೊಂದು ಟ್ರೈ ಮಾಡ್ತೇವೆ. ಸರಿ, ನನ್ನನ್ನು ಮದುವೆ ಆಗೋ ಹುಡುಗ ಹುಡುಗಿಯರನ್ನು ನೋಡುವಾಗ ತುಂಬಾ ಗೌರವ ಭಾವನೆಯಿಂದ ಕಾಣ್ಬೇಕು. ಅದು ನನ್ನ ಹತ್ರ ಇದೆ ಮೇಡಮ್. ನನಗೆ ಹುಡುಗಿಯರನ್ನು ಕಂಡು ತುಂಬಾ ಗೌರವ ಮೇಡಮ್. ಒಂದು 10ನೇ ಕ್ಲಾಸ್ ಹುಡುಗಿ ಯೂನಿಫಾರ್ಮ್ ಹಾಕೊಂಡು ಹೋಗುವಾಗ ನನ್ನ ಮನಸ್ಸು ಗೌರವದಿಂದ ಹೇಳುತ್ತೆ ಮೇಡಮ್. ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಲಗಾಡಿ ತೆಗ್ದಿಯಲ್ಲ ನಾ. ಮೇಡಮ್ ಅವನ ಮನಸ್ಸಲ್ಲಿ ಯಾವನ ಭಾವನೆ ಇದೆ ಅಂತ ನಿಮ್ಗೆ ಅಂದಾಜ್ ಆಯ್ತಲ್ಲ. ಆಯ್ತು. ನಂದಾಗಲ್ಲ ಮೇಡಮ್, ನೀವು ಏನಾದ್ರೂ ಬೇರೆ ನಿಮ್ದು ರಿಕ್ವೈರ್ಮೆಂಟ್ಸ್ ಇದೆ ಹೇಳಿ ನಾನು ಇಮಿಡಿಯೇಟ್ ಫುಲ್ಫಿಲ್ ಮಾಡ್ತೀನಿ. ಸರಿ, ಖಾಲಿ ಹುಡುಗಿಯರನ್ನು ನೋಡಿ ಮಾತ್ರ ಗೌರವ ಭಾವನೆ ಅಲ್ಲ, ಗುರು ಹಿರಿಯರನ್ನು ನೋಡುವಾಗನು ಗೌರವನ ಭಾವನೆಯಿಂದ ಕಾಣ್ಬೇಕು. ಹೌದಾ ಅಣ್ಣ? ನಮಸ್ಕಾರ ಅಣ್ಣ. ಯಾರು ಯಾರು? ಯಾಕಂದ್ರೆ ನನ್ಗಿಂತ 1 ಫೀಟ್ ಉದ್ದ ಇದೆಯಲ್ಲ, ಹಾಗಾಗಿ ನಿನ್ನನ್ನು ನಾನು ಅಣ್ಣ ಅಂತ ಸ್ವೀಕರಿಸಾಯ್ತು. ಅಣ್ಣ ನಮ್ಮಿಬ್ಬರ ಮದುವೆಗೆ ನೀನು ಆಶೀರ್ವಾದ ಕೊಡ್ಬೇಕಣ್ಣ. ಹೇಳ ಹೇಳ. ಎಂತ ತಾಗಿದ? ಇನ್ನು ಮದುವೆ ಆದ್ರೆ ಮಕ್ಕಳಾಗೋದು ಕೂಡ ತಮಾಷೆನೇ ಅಲ್ಲ ಅದು. ಹಾಗೇನಿಲ್ಲ 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 ಮೇಡಮ್. ಬೇರೆ ಏನಾದ್ರೂ ಕಂಡೀಷನ್ ಇದ್ರೆ ಹೇಳಿ ಮೇಡಮ್. ಬೇರೆ ಕಂಡೀಷನ್ ಏನಂದ್ರೆ ನನ್ನನ್ನು ಮದುವೆ ಆಗುವ ಗಂಡು ತನ್ನ ಹೆಂಡತಿಯನ್ನು ತುಂಬಾ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು. ಅಂದ್ರೆ ಅಂದ್ರೆ ಶಾರುಖ್ ಖಾನ್ ತರ. ಅಂತ ಶಾರುಖ್ ಖಾನ್ ಗಿಟಾರ್ ಬಾರಿಸಿದ್ದು ಅಲ್ಲ, ಶಾರುಖ್ ಖಾನ್ ಗಿಟಾರ್ ಬಾರಿಸುವಾಗ ನಾಲಗೆ ಹಾಕಿ ಹೊರಗೆ ಹಾಕುದ ಅವನು ಬಿಡಿ ಮೇಡಮ್. ನೀವೀಗ ಹೋಗಿ ಅಲ್ಲಿ ನಿಲ್ಲಿ, ನಾವು ಬಂದು ನಮ್ಮ ನಮ್ಮ ಭಾವನೆಯನ್ನು ನಾವು ಹೇಳ್ತೇವೆ. ನೀವು ಏನಂತ ನೀವು ಹೇಳ್ಬೇಕು. ಆಯ್ತು. ಆಯ್ತಾ? ಬಾ ಬಾ. ನಾನೊಂದು ಫಸ್ಟ್ ಹೋಗಿ ಬರಲ್ಲ? ಬೇಡ. ಯಾಕೆ? ಅಣ್ಣ ಇಷ್ಟುದ್ದ. ಮೇಡಮ್ ನನ್ಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಮೇಡಮ್. ನಾನು ಸಣ್ಣದ್ರಿಂದಲೇ. ಏನಾಯ್ತು? ಹೇಳಿಕ್ಕಿತ್ತು ಮೇಡಮ್. ಹೇಳಿ. ಇನ್ನು 2 ಮಾತು ಹೇಳಿಕ್ಕಿತ್ತು. ಅಂದ್ರೆ ನಂಗೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಕಡಿಮೆ ಇದೆ. ಪ್ಲೀಸ್ ಆಗುದಿಲ್ಲ ಮಾತ್ರ ಹೇಳ್ಬೇಡಿ. ಆಗುದಿಲ್ಲ ಮಾತ್ರ ಹೇಳ್ಬೇಡಿ. ಪೇಪರ್ ಅನ್ನ ನಾನು ಆಗದಿಂದ ಲುಂಗಿಯೇ ಹರಿತ ಅಂತ ನಾನು ಒದ್ದಾಡ್ತಾ ಇದ್ದೆ. ನಿಂದು ವ್ಯಾಲಿಡಿಟಿ ಮುಗೀತು, ಈಗ ನಾನು ಹೋಗ್ತೇನೆ, ನನ್ಗೊಂದು ಸಪೋರ್ಟ್ ಕೊಡ್ಬೇಕು. ಕರೆಕ್ಟ್ ನೋಡ್ತಾ ಇರು. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಡೈಲಾಗ್ ಸಾಕು, ಮೊದಲು ಮಾತಾಡೋಳ ಹತ್ರ. ಮೇಡಮ್, ನನ್ನ ಜೀವನ ಎಂಬ ಖಾಲಿ ಬಣಲೆಯಲ್ಲಿ ನಿಮ್ಮ ಪ್ರೀತಿ ಎಂಬ ಎಣ್ಣೆಯನ್ನು ಹಾಕಿ, ಆಸರೆ ಎಂಬ ನೀರುಳ್ಳಿಯನ್ನು ಹಚ್ಚಿ, ಅದರಲ್ಲಿ ಸಣ್ಣ 2 ನಮ್ಮ ಈರುಳ್ಳಿ ಪೋಡಿ ಬಿಡ್ಬೇಕಂತ ಆಸೆ. ಆ ಈರುಳ್ಳಿ ಪೋಡಿಯನ್ನ ಎಲ್ಲಾದ್ರೂ ಜಾತ್ರೆಯಲ್ಲಿ 20 ರೂಪಾಯಿಗೆ ಮಾರ್ಬೇಕು ಅಂತ ನನ್ನ ಆಸೆ. ಹೆಚ್ಚು ಮಾತಾಡಬೇಡ, ಸುಮ್ಮನೆ ನೋಡಿ, ನೀವು ತುಂಬಾ ರೊಮ್ಯಾಂಟಿಕ್ ಆಗಿದ್ದೀರಿ. ಒಂದು ವೇಳೆ ನಮ್ಮ ಮದುವೆ ಆದ ನಂತರ ನಾನು ಸತ್ರೆ ನಿಮ್ಗೆ ಏನಾಗುತ್ತೆ? ಒಂದು ವೇಳೆ ಮದುವೆ ಆದ್ಮೇಲೆ ನೀವು ಸತ್ರೆ ನಂಗೆ ಟೆನ್ಷನ್ ಆಗಿ ನಂಗೆ ಹುಚ್ಚಿಡಿತದೆ. ಹಂಗಂದ್ರೆ ನೀವು ಬೇರೆ ಮದುವೆ ಆಗುದಿಲ್ವಾ? ನೀವು ಬೇರೆ ಮದುವೆ ಆಗುದಿಲ್ವಾ? ಹುಚ್ಚರದ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಆಗುವುದು ಬೆನ್ನಿಂದ 4-5 ಒಮ್ಮೆಲೆ ಆಗ್ಬಹುದು. ಯಾಕಂದ್ರೆ ಹುಚ್ಚರದೆಲ್ಲ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಸರಿ, ನಾನು ಇಷ್ಟರ ತನಕ ಎಲ್ಲ ಹೇಳಿದ ಕಂಡೀಷನ್ ಇದ್ ಮದುವೆ ಮೊದ್ಲಿದ್ದು. ಇನ್ನು ಹೇಳುದು ಮದುವೆ ನಂತರದ್ದು. ಇದ್ರಲ್ಲಿ ನಿಂಗೆ ಆಗುದಿಲ್ಲ, ಇದ್ರಲ್ಲಿ ನಿಂಗೆ ಆಗುದಿಲ್ಲ. ಹೇಗೆ? ಇನ್ನು ಹೇಳೋದು ಮದುವೆದ ನಂತರದ್ದು.
ಏ ಅದಲ್ಲ 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 ಬೇರೆ ಬೇರೆ ಮೇಡಮ್ ಎಂತ ಅಂತ ಹೇಳಿ ಮೇಡಮ್. ಏನಂದ್ರೆ ನನ್ನನ್ನು ಮದುವೆ ಆಗುವ ಗಂಡಿನ ಹತ್ರ ತುಂಬಾ ಆಸ್ತಿ ಅಂತಸ್ತಿನ ಜೊತೆಗೆ ಅವನಿಗೆ ಸ್ವಲ್ಪ ಎಜುಕೇಶನ್ ಬೇಕು. ಯಾಕಂದ್ರೆ ನಮ್ಗೆ ನಾಳೆ ಮಕ್ಕಳಾದ್ಮೇಲೆ ಅವ್ರಿಗೆ ಅಟ್ಲೀಸ್ಟ್ ಟ್ಯೂಷನ್ ಆದ್ರೂ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ಮೇಡಮ್ ಈಗ ಟ್ಯೂಷನ್ ಕೊಡ್ಲಿಕ್ಕೆ ಎಜುಕೇಶನ್ ಬೇಕು ಹೇಳುದಾ? ಅಷ್ಟು ಸಾಮಾನ್ಯ ಜ್ಞಾನ ನಮ್ಗೆ ಇದೆ. ನೀವು ನಮ್ಮನ್ನು ಚೆಕ್ ಮಾಡಿ ಓಕೆ ಅಂದ್ರೆ ತಗೊಳ್ಬಹುದು ಯಾರನ್ನಾದ್ರೂ ಒಬ್ಬರನ್ನು. ಈಗ ನಾನು ಕನ್ನಡ ಶಾಸ್ತ್ರ ಕಲಿಸ್ತೇನೆ. ನಂದು ಸಮಾಜಶಾಸ್ತ್ರ. ಮೇಡಮ್ ಸಮಾಜದಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಕೇಳಿ. ಸರಿ, ತಾಜ್ ಮಹಲ್ ಎಲ್ಲಿದೆ? ಮೇಡಮ್ ತಾಜ್ ಮಹಲ್ ಶಹಜಾನ್ ಕಟ್ಟಿದ್ದು. ಅವನು ಹೆಂಡತಿ ಮುಮ್ತಾಜ್ನ ನೆನಪಿಗೋಸ್ಕರ ಕಟ್ಟಿದ್ದು. ಅದು ಹೀಗೆ ಎಲ್ರಿಗೆ ಗೊತ್ತುಂಟು. ಅದು ಅದರ ಒಳಗೆಲ್ಲ ಪರ್ಸನಲ್ ಪ್ರಾಬ್ಲಮ್ ಉಂಟು. ಅದು ಯಾರಿಗೆ ಗೊತ್ತಿಲ್ಲ, ಅದು ನಮ್ಗೆ ಮಾತ್ರ ಗೊತ್ತು. ಈಗ ಶಹಜಾನ್ ಫೌಂಡೇಶನ್ ಎಲ್ಲ ಹಾಕಿದ. ಫೌಂಡೇಶನ್ ಆಗಿ ಗೋಡೆ ಆಗುವಾಗ ಶಹಜಾನ್ಗೆ ಫಂಡ್ ಕಡಿಮೆ ಆಯ್ತು, ಫೈನಾನ್ಸ್ ಸ್ವಲ್ಪ ಶಾರ್ಟ್ ಆಯ್ತು. ಆಗ ಸೀದಾ ನಾವು ಎಸ್ ನಾರಾಯಣ್ ಸರ್ ಇದ್ದಲ್ಲಿಗೆ ಹೋದ. ಆಗ ಎಸ್ ನಾರಾಯಣ್ ಸರ್ ಹೇಳಿದ್ರು, ಶಹಜಾನ್ ಈಗ ನಿಂಗೆ ಹಣ ಸ್ವಲ್ಪ ಕಷ್ಟವೇ, ಇನ್ನೊಂದು ಕೆಲಸ ಮಾಡು, ಅಖಂಡ ಕರ್ನಾಟಕದ ಎಲ್ಲ ಜನರನ್ನು ಒಟ್ಟು ಮಾಡಿ ಒಂದು ಚಿಟ್ ಫಂಡ್ ಇಡು ಅಂದ್ರು. ಹೌದು, ಒಂದು 8 ಕೈ ಬ್ರಿಟಿಷರು, 1 ಕೈ ನಿರಂಜನರು. ನಿರಂಜನ್ರಿ ಯಾರು? ಅದವ್ರು ಆಂಕರ್ ಮಾಡ್ತಾರಲ್ಲ ಅವರು. ಅವರು ಆಗಸಿದ್ರ? ಏ ಸುಮ್ನೆ ಕೃತ್ಗಳ 10ನೇ ಕ್ಲಾಸಿಗೆ ಹಾಕುವಷ್ಟು ಸಮಾಜವನ್ನು ಚರ್ಮುರಿ ಮುರಿದಾಗೆ ಮುರಿಸಿ ಹಾಕ್ತಿಯಲ್ಲ. ಇದೆಲ್ಲ ಏನು ಮಾತಾಡ್ತಾನೆ ಮೇಡಮ್? ಒಂದು ಆತರ ಮಾತಾಡೋದಾ? ಭಾರಿ ಸಮಾಜದ ಬಗ್ಗೆ ಗೊತ್ತಿದ್ದಾಗೆ ಮಾತಾಡ್ತೀಯಲ್ಲ. ಹಾಗಾದ್ರೆ 2ನೇ ಪ್ಲಾಸ್ಟಿಕ್ ಕದನ ಯಾವಾಗ ಮತ್ತು ಯಾಕೆ ಆಯ್ತು? ಅದು ನಂಗೆ ಗೊತ್ತುಂಟು. ಅದು ಹೇಳು ಹೇಳು. ಅಲ್ಲ ಅಲ್ಲ, ಇವನ್ ಒಂದು ಪ್ಲಾಸ್ಟಿಕ್ ಅಂತ ದೊಡ್ಡ ವಿಷಯ ಮಾಡ್ತಾನಲ್ಲ, ಅದೇನು ಅಷ್ಟು ದೊಡ್ಡ ವಿಷಯಕ್ಕಾದ ವಿಷಯ ಅಲ್ಲ. ಅದು ಒಂದು ಸಣ್ಣ ವಿಷಯಕ್ಕಾದ ವಿಷಯ. ಅಂದ್ರೆ ಅವತ್ತೇ ಅವರು 2 ಪಾರ್ಟಿಯನ್ನು ಒಂದು ಬಾರಿ ಕರೆದು ಅಲ್ಲೇ ಕೂತ್ಕೊಳ್ಸಿ ಅಲ್ಲೇ ಮಾತಾಡಿದ್ರೆ ಅಲ್ಲೇ ಸಾಲ್ವ್ ಆಗ್ತಿತ್ತು ಆ ವಿಷಯ. ಎಂತ ವಿಷಯ ಎಂತ? ಅದು ಇದೆ, ಅದು ನಮ್ಮ ಕಾರ್ಪೊರೇಟ್ ಎಲೆಕ್ಷನ್. ಕಾರ್ಪೊರೇಟ್ ಅಲ್ಲ ಅದು ನಲ್ಲಿ ನೀರು. ಪ್ಲಾಸ್ಟಿಕ್ ಅದನ್ನ ಇಂಗ್ಲಿಷರಿಗೆ ಮತ್ತು ಮೊಘಲರಿಗೆ ಆದದ್ದು. ಅದು ಗೊತ್ತುಂಟು. 7 ವರ್ಷ ನಡೆದಿದೆ. 7 ವರ್ಷ ಅದು ನಂಗೆ ಗೊತ್ತುಂಟ. ಅದು 7 ವರ್ಷ ನಡೆದಿದೆ ಅಂತ ಹೇಳಿದಾರಲ್ಲ, ಇಡೀ 7 ವರ್ಷ ಯುದ್ಧ ನಡೀಲಿಲ್ಲ. ಶುರುವಿನ 6 ವರ್ಷ 362 ದಿನ ಖಾಲಿ 2 ಪಾರ್ಟಿಗಳು ಒಂದೊಂದು ಸೈಡ್ ಅಲ್ಲಿ ನಿಂತು ಗುರಾಯಿಸಿದ್ದು ಮಾತ್ರ ಈ ತರ. ನನ್ನನೇನು ಗೆಲ್ಲಲಾರೆ ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ಅಲ್ಲಿ ಗುರಾಯಿಸ್ತಾ ಇದ್ರು. ಕಡೆಗೆ 3 ದಿನ ಮಾತ್ರ ಯುದ್ಧ ಆದದ್ದು. ಅದು 362ನೇ ದಿನ ಸಂಜೆ ಸ್ವಲ್ಪ ಮಾತುಕತೆ ಆಯ್ತು. ಈ ಬ್ರಿಟಿಷರು ಸೀದಾ ಮೊಘಲರಿಗೆ ಹೇಳಿದ್ರು, ಮೊಘಲ್ಸ್. ಆಗ ನಮ್ಮ ಮೊಘಲರು ಹೇಳಿದ್ರು, ಎನ್ನಡ ಬಾವ ಅಂತ. ಇನ್ನೊಡೆ ಇವಡೆ ಬಾರ್ಲ ಬಾವ. ಆಮೇಲೆ ಶುರುವಾದದ್ದು ಗಲಾಟೆ. ಯಾಕಂದ್ರೆ ಆ 2 ಜನ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಮಿಡ್ಲ್ ಅಲ್ಲಿ ಒಬ್ಬ ಬಂದ, ಈ ತರ ಗಡ್ಡೆ ಹಿಡ್ಕೊಂಡು ಈ ತರ ಮಾಡ್ಕೊಂಡು ಬಂದ. ಹಲೋ ಕೇಳ್ತಲ್ಲ ಇದು ನಂದ ಅಂತ. ಆಗ ಈ ಮೊಘಲರಿಗೆ ಸಿಟ್ಟು ಬಂದು ಆರ್ಲ ಬಡಿಲ್ಲ ಬಾವ ಅಂತ ಒಂದು ಕೊಟ್ರು. ಆಗ ಟೆನ್ಷನ್ ಇದ್ದ ಬ್ರಿಟಿಷರು ಅಲ್ಲೇ ಒಂದು ಶೂಟ್. ಇದು ನಂದ ಕೇಳಿದಲ್ಲ, ಆ ಜನ ಅಲ್ಲೇ ಸ್ಪಾಟ್. ಅದು ನಡುವಿಗೆ ಬಂದಲ್ಲ, ಆ ವ್ಯಕ್ತಿ ಯಾರು? ಅದೇ ನಿನ್ನ ಚಿಟ್ ಬಂಡದ ಆಂಕರ್ ನಿರಂಜನ್. ಅವನ್ಗೆ ಬೇರೆಯವರು ಸೀರಿಯಸ್ ಆಗಿ ಮಾತಾಡುವಾಗ ನಡುವಿಲ್ಲಿ ಕಡ್ಡಿ ಅಲ್ಲಾಡಿಸೋ ಜೋರುಂಟು ಅವನಿಗೆ. ಅದಕ್ಕೆ ಅವತ್ತಿಂದ ನಮ್ಮ ಸಮಾಜದಲ್ಲಿ ತಿರುಗ್ತಾ ಇದ್ದಾನೆ. ಈ ಸರ್ತಿ ಅವನನ್ನು ತೆಗೆದು ನಮ್ಮ ಸಮಾಜನ ಒಂದು ಕ್ಲೀನ್ ಮಾಡಿಬಿಟ್ಟ. ಏ 1.5 ಪೇಜ್ ಇದ್ದು 10 ಪೇಜ್ ಮಾಡಿದೆ ಸುಮ್ನೆ. ಮೇಡಮ್ ನಿಲ್ಸಿ ನಿಮ್ಮ ಟ್ಯೂಷನ್ ಕೇಳಿದ್ರೆ ನನ್ನ ಮಕ್ಕಳು ಅಡುಗೆ ಕೆಲಸಕ್ಕೆ ಹೋಗ್ಬೇಕಾ ಅಂತ. ಈಗ ಮೇಡಮ್, ಈಗ ನೀವು ಇಷ್ಟದೊಳಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಯಾರನ್ನು ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ. ನೋಡಿ, ಇನ್ನೂ ಸಹ 4-5 ರೌಂಡ್ ಇಂಟರ್ವ್ಯೂ ಮಾಡ್ಲಿಕ್ಕುಂಟು. ಆದ ನಂತರ ಹೇಳ್ತೇನೆ ಯಾರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ಇನ್ನು ಎಲ್ಲಿ 4-5 ರೌಂಡ್ ಇಂಟರ್ವ್ಯೂ ಮಾಡೋದು? ಈಗಲೇ ಟೈಮ್ ಆಗಿದೆ ಅಲ್ಲಿ. ಅಲ್ಲ ಮೇಡಮ್, ಈಗ ನೋಡಿ, ನಮ್ಮ ಕೈದು 5 ಬೆರಳು ಹೇಗೆ ಒಂದೇ ಲೆಕ್ಕ ಇರುವುದಿಲ್ವಾ, ಹಾಗೆ ನೀವು ಮದುವೆ ಆಗುವ ಹುಡುಗನ ಹತ್ರ ಎಲ್ಲಾ ಗುಣವನ್ನು ಒಬ್ಬನ ಹತ್ರನೇ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ನೀವೊಂದು ಕೆಲಸ ಮಾಡ್ಬೋದು, ಅವನ ಹತ್ರ ಕಾಸು ಬಂಗಾರ ಇರುವುದನ್ನು ಹುಡುಕುವ ಬದಲು ಅವನ ಹತ್ರ ಚಿನ್ನದಂತ ಮನಸ್ಸಿರುವವನನ್ನು ಹುಡುಕಿ, ಆಗ ನಿಮ್ಮ ಬಾಳು ಬಂಗಾರ ಆಗ್ತದೆ. ಮತ್ತೊಂದು ವಿಷಯ, ಈ ಹೆಂಗ್ಸು ಹೇಳುದು ಕೂಡ ಕರೆಕ್ಟ್. ಹೇಗೆ? ನಾವು ಮದುವೆ ಆಗುವಾಗ ಮತ್ತೆ ಮೊಬೈಲ್ ತಗೊಳ್ಳುವಾಗ ಯಾವತ್ತು ಅವಸರ ಮಾಡಬಾರ್ದು. ನಾವು ಮದುವೆ ಆಗುವಾಗ ಮತ್ತು ಮೊಬೈಲ್ ತಗೊಳ್ಳುವಾಗ ಯಾವತ್ತು ಅವಸರ ಮಾಡಬಾರ್ದು. ಅದ್ಯಾಕೆ? ಯಾಕಂದ್ರೆ 2ರಲ್ಲೂ ಹೊಸ ಮಾಡಲ್ ಬರ್ತಾನೇ ಇರುತ್ತೆ.